Hi my dear students, welcome back to the session. So ಈ session ಅಲ್ಲಿ sample paper 2 ನ solve ಮಾಡೋಣ. So this is completely apart from the board's model question papers. So ಹೆಚ್ಚು sample papers ನ solve ಮಾಡೋದ್ರಿಂದ ನಿಮ್ಮ ಒಂದು thinking capability increase ಆಗುತ್ತೆ. ಎಕ್ಸಾಮ್ ಅಲ್ಲಿ ಈಸಿಯಾಗಿ ಯಾವುದೇ ಕ್ವೆಶ್ಚನ್ ಕೊಟ್ಟರು ನೀವು ಸಾಲ್ವ್ ಮಾಡಬಹುದು. ಸೊ ಈಗ ಆಲ್ರೆಡಿ ನಾನು ಸ್ಯಾಂಪಲ್ ಪೇಪರ್ 1 ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಪಾರ್ಟ್ ಫ್ರಮ್ ದ ಲೆಸನ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಸೊ ಟೋಟಲಿ 15 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೀರೀಸನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಸೊ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಡ್ಕೊಳ್ಬೋದು. 15 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೀರೀಸ್ ಅಪ್ಲೋಡ್ ಮಾಡಿದ್ದೀನಿ. ದಿಸ್ ಈಸ್ ಅ ಸ್ಯಾಂಪಲ್ ಪೇಪರ್ 2. ಇನ್ನು ಹಲವಾರು ಸ್ಯಾಂಪಲ್ ಪೇಪರ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಪಾರ್ಟ್ ಫ್ರಮ್ ದ ಲೆಸನ್ ವೈಸ್ MCQs. ಸೊ ಆನಂತರ 1 ಮಾರ್ಕ್ ಕ್ವೆಶನ್ಸನ್ನು ಅಪ್ಲೋಡ್ ಮಾಡ್ತಾ ಬರ್ತೇನೆ. ಇಷ್ಟನ್ನೇ ನೀವು ಗಮನ ಇಟ್ಟು ಓದ್ಕೊಂಡ್ರೆ 100% ನೀವು ಸೈನ್ಸಲ್ಲಿ ಕಂಪ್ಲೀಟ್ ಆಗಿ ಏನು ಮಾರ್ಕ್ಸ್ ಇದೆ ಅಷ್ಟು ಮಾರ್ಕ್ಸನ್ನು ಪಡ್ಕೊಳ್ಬಹುದು. ಸೊ ವಿತೌಟ್ ಡಿಲೇಯಿಂಗ್ ಮಚ್ ಸ್ಯಾಂಪಲ್ ಪೇಪರ್ 2 ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಇವತ್ತಿನ ಸೆಷನ್ನ ಫಸ್ಟ್ ಕ್ವೆಶನ್, ಟು ಪ್ರೊಟೆಕ್ಟ್ ಟೂತ್ ಡಿಕೆ ಒನ್ ಈಸ್ ಅಡ್ವೈಸ್ಡ್ ಟು ಬ್ರಷ್ ದ ಟೀತ್ ರೆಗ್ಯುಲರ್ಲಿ. ದ ಇಂಗ್ರೀಡಿಯೆಂಟ್ ಆಫ್ ದ ಪೇಸ್ಟ್ ವಿಚ್ ಚೆಕ್ಸ್ ದ ಟೂತ್ ಡಿಕೆ ಈಸ್. ಸೊ ಯೂಶಲಿ ನಾವು ಏನು ಮಾಡ್ತೀವಿ, ಎವ್ರಿ ಡೇ ಬ್ರಷ್ ಮಾಡ್ತೀವಿ, ರೈಟ್? ಸೊ ಏನಕ್ಕೋಸ್ಕರ ಬ್ರಷ್ ಮಾಡಬೇಕು ಅಂತಂದರೆ ನಮ್ಮ ಬಾಯಲ್ಲಿ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಕ್ಟಿವಿಟಿಯಿಂದ ಆ್ಯಸಿಡಿಕ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಆ್ಯಸಿಡಿಕ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಟೂತ್ಸ್ ಎಲ್ಲ ಏನಾಗುತ್ತೆ, ಡಿಕೆ ಆಗ್ತಾ ಬರುತ್ತೆ. ಸೊ ಹುಳುಕಲ್ಲು ಅಂತ ನಾವು ಏನು ಹೇಳ್ತೀವಿ, ಸೊ ಇದು ಟೂತ್ ಡಿಕೆ. ಟೂತ್ ಏನಾಗುತ್ತೆ, ಡಿಕೆ ಆಗ್ತಾ ಬರುತ್ತೆ. ಸೊ ಟೂತ್ ಡಿಕೆನ ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ವಿ ವಿಲ್ ಬ್ರಷ್ ರೆಗ್ಯುಲರ್ಲಿ. ಸೊ ನಾವು ಬ್ರಷ್ ಮಾಡುವಂಥ ಒಂದು ಪೇಸ್ಟಲ್ಲಿ ಓಕೆ ಟೂತ್ ಡಿಕೆನ ಕಂಟ್ರೋಲ್ ಮಾಡುವಂಥ ಯಾವ ಒಂದು ಇಂಗ್ರೀಡಿಯೆಂಟ್ ಇದೆ ಅಂತ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಸೊ ಆಪ್ಷನ್ಸ್ನ ನೋಡೋದಾದರೆ ಆಸಿಡಿಕ್, ಬೇಸಿಕ್, ನ್ಯೂಟ್ರಲ್, ಕೊರೋಸಿವ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಸೊ ಆಸಿಡಿಕ್ ಕಂಟೆಂಟ್ ನಿಮ್ಮ ಬಾಯಲ್ಲೇ ಪ್ರೊಡ್ಯೂಸ್ ಆಗೋದ್ರಿಂದ ವಿ ಕ್ಯಾನ್ ನಾಟ್ ಚೂಸ್ ದ ಆಸಿಡಿಕ್ ಆಸ್ ದ ಕರೆಕ್ಟ್ ಆಪ್ಷನ್. ಸೊ ಇದು ತಪ್ಪು. ಲುಕಿಂಗ್ ಟು ದ ಬೇಸಿಕ್, ಎಸ್ ಅಫ್ಕೋರ್ಸ್ ಪೇಸ್ಟಲ್ಲಿ ಏನಾಗಿರುತ್ತೆ, ಬೇಸಿಕ್ ಕಂಟೆಂಟ್ ಇರುತ್ತೆ. ಸೊ ನಿಮ್ಮ ಬಾಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಒಂದು ಈ ಆ್ಯಸಿಡ್ ಜೊತೆಗೆ ಯಾವಾಗ ನಿಮ್ಮ ಪೇಸ್ಟಲ್ಲಿ ಸಿಗುವಂಥ ಒಂದು ಬೇಸ್ ಇನ್ಕ್ಲೂಡ್ ಆಗುತ್ತೆ, ಮಿಕ್ಸಪ್ ಆಗುತ್ತೆ, ಏನಾಗುತ್ತೆ, ಸೊ ನಿಮ್ಮ ಒಂದು ಮೌತ್ನ ಕಂಡೀಷನ್ ನ್ಯೂಟ್ರಲ್ ಆಗುತ್ತೆ, ಇದು ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಯು ಕ್ಯಾನ್ ಅವಾಯ್ಡ್ ಗೆಟಿಂಗ್ ಟೂತ್ ಡಿಕೇಸ್ ಇನ್ ಯರ್ ಮೌತ್. ನಿಮ್ಮ ಬಾಯಲ್ಲಿ ಟೂತ್ ಡಿಕೆ ಆಗೋದನ್ನ ನೀವು ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡಬಹುದು. ಸೊ ಬೇಸ್ ಇಸ್ ದ ಇಂಗ್ರೀಡಿಯಂಟ್ which is used in the paste, okay, that will check the tooth decay. So neutral, ಖಂಡಿತ ನ್ಯೂಟ್ರಲ್ ಇದ್ದರೆ ನೀವು ಯೂಸ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಪೇಸ್ಟ್. ಓಕೆ, ಸೊ ನೆಕ್ಸ್ಟ್ ಕೊರೋಸಿವ್. ಕೊರೋಸಿವ್ ಅಂದರೆ ಡ್ಯಾಮೇಜ್ ಅಂತ ಅರ್ಥ, ಕೊರೋಷನ್ ಅಂದರೆ ಡ್ಯಾಮೇಜಿಂಗ್ ಅಂತ ಅರ್ಥ. ಸೊ ಡ್ಯಾಮೇಜ್ ಆಗುವಂಥ ಇಂಗ್ರೀಡಿಯೆಂಟನ್ನು ವಿ ಕೆನ್ ನಾಟ್ ಇನ್ಕ್ಲೂಡ್ ಇನ್ ದ ಪೇಸ್ಟ್. ಓಕೆ, ಆ್ಯಂಡ್ ದಟ್ ಕೆನ್ ಆಲ್ಸೋ ನಾಟ್ ಚೆಕ್ ದ ಟೂತ್ ಡಿಕೆ. ಓಕೆ, ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ದ ಆಪ್ಷನ್ ಬಿ, ಬೇಸಿಕ್. ಬೇಸಿಕ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಕ್ಲಿಯರ್? ಸೊ ಲುಕಿಂಗ್ ಆಟ್ ದ ಸೆಕೆಂಡ್ ಕ್ವೆಶನ್, ದ aqueous ಸೊಲ್ಯೂಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಈಸ್. ಸಿ ವೆನೆವರ್ ವಿ ಸೇ ಸಲ್ಫರ್ ಡೈಆಕ್ಸೈಡ್, ನಿಮಗೆ ಆ್ಯಸಿಡ್ ರೇನ್ ಬಗ್ಗೆ ನೆನಪಿದೆ ಅಂತ ಅನ್ಕೋತೀನಿ, ರೈಟ್? ಸೊ ಹೌ ಡಸ್ ಆ್ಯಸಿಡ್ ರೇನ್ ಕಾಸ್? ಸೊ ಏನಾಗುತ್ತೆ, ಅಟ್ಮಾಸ್ಫಿಯರ್ಲಿರುವಂಥ ಒಂದು ಟಾಕ್ಸಿಕ್ ಗ್ಯಾಸಸ್, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ಇದೆಲ್ಲ ಏನು ಟಾಕ್ಸಿಕ್ ಪಾಯ್ಸನಸ್ ಗ್ಯಾಸಸ್. ಸೊ ಈ ಪಾಯ್ಸನಸ್ ಗ್ಯಾಸಸ್ ಜೊತೆ ಯಾವಾಗ ರೈನ್ ವಾಟರ್ ಕಂಬೈನ್ ಆಗುತ್ತೆ ಏನಾಗುತ್ತೆ, ವಿ ಗೆಟ್ ಆ್ಯಸಿಡ್ ರೈನ್. ಸೊ ಈಗ ಸಲ್ಫರ್ ಡೈಆಕ್ಸೈಡ್ ಏನಾಗಿದೆ, ಆ್ಯಸಿಡ್ ರೈನ್ ಆಗೋದಕ್ಕೆ ಕಾಸ್ ಆಗ್ತಾ ಇದೆ ಅಂದರೆ ಇದರ ಒಂದು ನೇಚರ್ ಏನಾಗಿದೆ, ಸಲ್ಫರ್ ಡೈಆಕ್ಸೈಡ್ನ ನೇಚರ್ ಆಸಿಡಿಕ್ ಆಗಿದೆ. ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಆಪ್ಷನ್ಸ್ನ ನೋಡೋಣ. ಫಸ್ಟ್ ಆಪ್ಷನ್ ಆಸಿಡಿಕ್ ಅಂತ ಕೇಳಿದ್ದಾರೆ. ಎಸ್ ಅಫ್ಕೋರ್ಸ್ ಸಲ್ಫರ್ ಡೈಆಕ್ಸೈಡ್ ಈಸ್ ಆಸಿಡಿಕ್. ಬೇಸಿಕ್ ಖಂಡಿತ ಅಲ್ಲ. ನ್ಯೂಟ್ರಲ್, ನೋ ವಿ ಕೆನ್ ನಾಟ್ ಟೇಕ್ ನ್ಯೂಟ್ರಲ್. ಆ್ಯಂಡ್ ಆಂಫೋಟರಿಕ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಆಪ್ಷನ್ ಆಂಫೋಟರಿಕ್. ಆಂಫೋಟರಿಕ್ ಅಂದರೆ ಏನು? ಆಂಫೋಟರಿಕ್ ಇಸ್ ನಥಿಂಗ್ ಬಟ್ ದ ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಅದನ್ನು ನಾವು ಆಂಫೋಟರಿಕ್ ಅಂತ ಕರಿತೀವಿ, ರೈಟ್? ಸೊ ವಿ ಕೆನ್ ನಾಟ್ ಟೇಕ್ ಸಲ್ಫರ್ ಡೈಆಕ್ಸೈಡ್ ಆಸ್ ದ ಆಂಫೋಟರಿಕ್. Because amphoteric oxides are the aluminum oxide, Al2O3, aluminum oxide, and also zinc oxide, ZNO. So these are the example for the amphoteric oxide. So here the correct answer is the option A, acidic.
sulfur dioxide is the acidic one. Clear? So moving to next question, which of the following is used for dissolution of gold? This particular concept is also there in your textbook. ನೋಡಿ, ಗೋಲ್ಡ್ನ ಡಿಸಾಲ್ವ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಟ್ ಈಸ್ ಅ ನಾನ್ ರಿಯಾಕ್ಟಿವ್ ಮೆಟಲ್. ಓಕೆ, ಇನ್ ಮೋಸ್ಟ್ ಆಫ್ ದ ಸೊಲ್ಯೂಷನ್ ಗೋಲ್ಡ್ ವಿಲ್ ನಾಟ್ ರಿಯಾಕ್ಟ್. ಸೊ ಹಾಗಾದರೆ ಗೋಲ್ಡ್ನ ರಿಯಾಕ್ಟ್ ಮಾಡೋಕ್ಕೆ ಯಾವ ಒಂದು ಸೊಲ್ಯೂಷನ್ ಹೆಲ್ಪ್ ಮಾಡುತ್ತೆ ಅಂತ ಯು ಹ್ಯಾವ್ ಟು ಫೈಂಡ್ ಔಟ್. ಲೆಟ್ಸ್ ಲುಕ್ ಅಟ್ ದ ಆಪ್ಷನ್ಸ್. When we look at the options, hydrochloric acid, sulfuric acid and nitric acid and even the aqua regia, above 3 acid, they are not capable of dissolution of gold. Gold is dissolve ಮಾಡುವಂತ capacity ಅದಕ್ಕೆ ಇಲ್ಲ. But when we look at the fourth option, aqua regia is the mixture of hydrochloric acid and also the nitric acid. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಏನಾಗುತ್ತೆ, ಮಿಕ್ಸ್ ಆಗಿರುತ್ತೆ ಇನ್ ದ ರೇಷಿಯೋ 3:1 ರೇಷಿಯೋನಲ್ಲಿ ಮಿಕ್ಸ್ ಅಪ್ ಆಗಿರುತ್ತೆ. ಸೊ ಈ ಒಂದು ಮಿಕ್ಸ್ಚರ್ನ ವಿ ವಿಲ್ ಕಾಲ್ ಇಟ್ ಆಸ್ ಆಕ್ವಾ ರೀಜಿಯಾ. ಸೊ ಆಕ್ವಾ ರೀಜಿಯಾ ಹ್ಯಾಸ್ ದ ಕೆಪಾಸಿಟಿ ಟು ಡಿಸಾಲ್ವ್ ದ ಗೋಲ್ಡ್. ಓಕೆ, ಸೊ ಓನ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಓನ್ಲಿ ಸಲ್ಫ್ಯೂರಿಕ್ ಆಸಿಡ್, ಓನ್ಲಿ ನೈಟ್ರಿಕ್ ಆಸಿಡ್, ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅದರಿಂದ ಆಗಲ್ಲ. ಇಫ್ ದ ಗೋಲ್ಡ್ ಹ್ಯಾಸ್ ಟು ಡಿಸಾಲ್ವ್, ಗೋಲ್ಡ್ ಡಿಸಾಲ್ವ್ ಆಗಬೇಕು ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಏನಾಗಿರಬೇಕು, ಕಂಬೈನ್ ಆಗಿರಬೇಕು, ಮಿಕ್ಸ್ಚರ್ ಆಗಿರಬೇಕು, ಸಲ್ಯೂಷನ್ ಆಗಿರಬೇಕು. ಸೊ ಯಾವ ರೇಷಿಯೋನಲ್ಲಿ, 3:1 ರೇಷಿಯೋನಲ್ಲಿ, ಅಂದರೆ 3 ಪಾರ್ಟ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ದರೆ 1 ಪಾರ್ಟ್ ಆಫ್ ನೈಟ್ರಿಕ್ ಆಸಿಡ್ ಇರಬೇಕು. ಓಕೆ, ಸೊ ಈ ರೀತಿ ಇದ್ದರೆ ಅದನ್ನು ನಾವು ಆಕ್ವಾ ರೀಜಿಯಾ ಸೊಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಸೊಲ್ಯೂಷನ್ ಕ್ಯಾನ್ ಡಿಸಾಲ್ವ್ ದ ಗೋಲ್ಡ್. ಕ್ಲಿಯರ್? Fourth question is, which one of the given metals does not react with the cold water as well as the hot water? So ಕೆಲವೊಂದು ಮೆಟಲ್ಸ್ ಕೊಟ್ಟಿದ್ದಾರೆ. here you can look here, sodium, calcium, magnesium and iron. ಸೊ ಇಷ್ಟು ಮೆಟಲ್ಸನ್ನು ನೋಡಿದಾಗ ಯಾವ ಒಂದು ಮೆಟಲ್ ಕೋಲ್ಡ್ ವಾಟರ್ ಹಾಗೂ ಹಾಟ್ ವಾಟರ್ ಈ ಎರಡೂ ವಾಟರ್ ಜೊತೆ ರಿಯಾಕ್ಟ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಟ್ ಡಸ್ ನಾಟ್ ರಿಯಾಕ್ಟ್. ಪ್ಲೀಸ್ ಲುಕ್ ಅಟ್ ದಿಸ್ ಕ್ವಶನ್. ಇಟ್ ಡಸ್ ನಾಟ್ ರಿಯಾಕ್ಟ್. See, when we look at the first, that is the sodium, calcium and magnesium, okay, they will either react with the cold water or with the hot water. When we look at the sodium, it will react with the cold water. Even the calcium react with the cold water. Magnesium slightly react with the hot water. But, so when we look at the option number D, iron is very less reactive metal. So it does not react with the cold as well as the hot water as well. Clear? Sodium, calcium, magnesium ಏನಾಗುತ್ತೆ, either it will react with the cold water or with the hot water. Okay, but iron, so this iron is very less reactive, least reactive metal. So here iron does not react with the cold water as well as the hot water. So correct answer is option D, iron. Moving to fifth question, which one of the given properties is not generally exhibited by the ionic compounds? So ionic compounds properties ನಿಮಗೆಲ್ಲ ಗೊತ್ತಿದೆ ಅಲ್ಲ. ಸೊ ionic compounds ಅಂದರೆ let us take the salt as an example. ಸಾಲ್ಟನ್ನು ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈವನ್ ಇಂದ ಲೆಸನ್ ಪಾರ್ಟು ಕೂಡ ನಾನು ನಿಮಗೆ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಸಾಲ್ಟನ್ನು ionic compound ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಸಾಲ್ಟ್ ಕ್ಯಾನ್ ಬಿ ಸಾಲ್ಯುಬಲ್ ಇನ್ ವಾಟರ್, ರೈಟ್? ಸೊ ಸಾಲ್ಯುಬಿಲಿಟಿ ಇನ್ ವಾಟರ್ is the property we have to search for, which is not the property. Okay, so next, electrical conductivity in the solid state. Ionic compounds does not conduct the electricity in its solid state, but they conduct the electricity in its the molten state. molten state ಅಲ್ಲಿ ಅಂದರೆ ಯಾವಾಗ molten state ಅಂದರೆ ಈಗ ಈ ಸಾಲ್ಟ್ಗೆ ಯಾವಾಗ ನಾವು ವಾಟರ್ನ ಆ್ಯಡ್ ಮಾಡ್ತೀವಿ, it will start to break its bonds. ಓಕೆ, ಇನ್ ಸಚ್ ಕೇಸ್ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ವಿಲ್ ಬಿ ಕಂಡಕ್ಟೆಡ್. ಸೊ ಇದನ್ನು ಮೋಲ್ಟನ್ ಸ್ಟೇಟ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ದ ಸಾಲಿಡ್ ಸ್ಟೇಟ್ ಈಸ್ ನಾಟ್ ಪಾಸಿಬಲ್ ವೇರ್ ಇನ್ ದ ಅಯೋನಿಕ್ ಕಾಂಪೌಂಡ್ಸ್. ಲುಕಿಂಗ್ ಅಟ್ ದ ಥರ್ಡ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಅಫ್ಕೋರ್ಸ್ ಅಯೋನಿಕ್ ಕಾಂಪೌಂಡ್ಸ್ಗೆ ಏನಿದೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ, ಹೈ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಥರ್ಡ್ ಆನ್ಸರ್ ಈಸ್ ದ ಕರೆಕ್ಟ್ ಒನ್. ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಒನ್. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ದ ಮೋಲ್ಟನ್ ಸ್ಟೇಟ್ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅಯೋನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್. ಮೋಲ್ಟನ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಆಪ್ಷನ್ ಡಿ ಈಸ್ ಆಲ್ಸೋ ಕರೆಕ್ಟ್ ಒನ್. ನೀವು ನೋಡಬೇಕಾಗಿರೋದು ವಿಚ್ ಒನ್ ಆಫ್ ದ ಗಿವನ್ ಪ್ರಾಪರ್ಟಿ ಈಸ್ ನಾಟ್ ಜನರಲಿ ಎಕ್ಸಿಬಿಟೆಡ್ ಬೈ ದ ಅಯೋನಿಕ್ ಕಾಂಪೌಂಡ್ಸ್. ಸೊ ಆಪ್ಷನ್ ಬಿ
ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ದ ಸಾಲಿಡ್ ಸ್ಟೇಟ್ ಇಸ್ ನಾಟ್ ಪಾಸಿಬಲ್. ಯಾಕೆಂದರೆ ಉಪ್ಪಿಗೆ ನೀರು ಹಾಕಿದ್ರೇ ಮೋಲ್ಟನ್ ಸ್ಟೇಟಿಗೆ ಬರುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಆ ಉಪ್ಪಿಗೆ ಏನಾಗುತ್ತೆ, ಅಯೋನಿಕ್ ಕಂಪೌಂಡ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ, ಹೈ ಬಾಯ್ಲಿಂಗ್ ಪಾಯಿಂಟ್ ಇದೆ. ಅದಕ್ಕೆ ನಾವು ಉಪ್ಪನ್ನು ರೋಸ್ಟ್ ಮಾಡಿದಾಗ ಏನಾಗಲ್ಲ, ಅದು ಮೆಲ್ಟ್ ಆಗೋಲ್ಲ. ಕ್ಲಿಯರ್? ಸೊ ವಾಟರ್ಗೆ ಹಾಕಿದ್ರೆ ಸಾಲ್ಯುಬಲ್ ಆಗುತ್ತೆ. ಸೊ ಆಪ್ಷನ್ ಎ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ದೇ ಆರ್ ದ ಕರೆಕ್ಟ್ ಆನ್ಸರ್. Whereas the option B is not the property of ionic compound. Looking at the sixth question, galvanization is a method of protecting the iron from rusting by coating with a thin layer of dash. If you have to answer for this particular question, just ನಿಮಗೆ galvanization ಅಂದರೆ ಏನು ಅಂತ ಗೊತ್ತಿದ್ರೆ ಸಾಕು. See, galvanization ಅಂದರೆ ಏನು? Galvanization is a process of applying a protective zinc coating to steel or iron. ಸೊ ಏನು ಕೋಟಿಂಗನ್ನು ಅಪ್ಲೈ ಮಾಡ್ತಾ ಇದ್ದೀವಿ? ಜಿಂಕ್ ಕೋಟಿಂಗನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಆನ್ ಐರನ್ ಆಸ್ ವೆಲ್ ಆಸ್ ಸ್ಟೀಲ್. ಏನಕ್ಕೋಸ್ಕರ ಗ್ಯಾಲ್ವನೈಸೇಷನ್ ಪ್ರೋಸೆಸ್ಸನ್ನು ಫಾಲೋ ಅಪ್ ಮಾಡಬೇಕು ಅಂದರೆ ಟು ಪ್ರಿವೆಂಟ್ ರಸ್ಟಿಂಗ್. ಸೊ ದಿಸ್ ಇಸ್ ಎನ್ ಆ್ಯಡ್ ಅಪ್ ಅಡ್ವಾಂಟೇಜ್. ಇನ್ನೂ ಹಲವಾರು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ ಕ್ವೆಶನ್ಸ್ ಎಕ್ಸ್ಪ್ಲನೇಷನ್ ಜೊತೆಗೆ. ನೋಡಿ, ಗ್ಯಾಲ್ವನೈಸೇಷನ್ ಮಾಡೋದು ಟು ಪ್ರಿವೆಂಟ್ ದ ರಸ್ಟಿಂಗ್. ಸೊ ರಸ್ಟಿಂಗ್ನ ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ? ಐರನ್ ಅಥವಾ ಸ್ಟೀಲ್ ಮೇಲೆ ಅ ಥಿನ್ ಕೋಟ್ ಆಫ್ ಜಿಂಕನ್ನು ಅಪ್ಲೈ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ a definition for galvanization. Gallium, aluminium and silver. So these are the metals, they are not involved in the galvanization process. Idu galvanization process alli involve agilla. So here the correct answer is the option C, zinc. A thin layer of zinc is applied to protect the metal from rusting. Next, seventh question is covalent compounds. See, they have given 4 options. Let us read what is these 4 options. ಕೋವಲೆಂಟ್ ಕಾಂಪೌಂಡ್ಸ್ ಏನಾಗಿರುತ್ತೆ ಅಂತ ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಾಟ್. ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಆರ್ ಮೋಸ್ಟ್ಲಿ ಸಾಲ್ಯುಬಲ್ ಇನ್ ವಾಟರ್? ನೋ. ಅಯೋನಿಕ್ ಕಾಂಪೌಂಡ್ಸ್ ಸಾಲ್ಯುಬಲ್ ಆಗುತ್ತೆ. ಕೋವಲೆಂಟ್ ಕಾಂಪೌಂಡ್ಸ್ ಏನಾಗಲ್ಲ, ದೇ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ನೆಕ್ಸ್ಟ್, ಆರ್ ಫಾರ್ಮ್ಡ್ ಬಿಟ್ವೀನ್ ದ ಆಟಮ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್? ಡೆಫಿನೆಟ್ಲಿ ನಾಟ್. ಬಿಕಾಸ್ ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮಧ್ಯೆ ಫಾರ್ಮ್ ಆಗುವಂಥ ಒಂದು ಬಾಂಡ್ ಬಂದು ದೇ ಆರ್ ಕಾಲ್ಡ್ ಆಸ್ ಅಯೋನಿಕ್ ಬಾಂಡ್. ಬಿಕಾಸ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ನಾವು ಲುಕಿಂಗ್ ಅಟ್ ದ ಫೋರ್ತ್ ಆಪ್ಷನ್ಸ್ ಆರ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಆಟಮ್ಸ್. ಎಸ್, ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ದೇ ಶೇರ್ ದ ಎಲೆಕ್ಟ್ರಾನ್ಸ್. ನಿಮ್ಮೆಲ್ರಿಗೂ ಗೊತ್ತಿಗೆ, ಯು ಆಲ್ ಹ್ಯಾವ್ ಲರ್ನ್ಡ್ ವೆರಿ ವೆಲ್ ಇನ್ ದ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಸಿ, ಕಾರ್ಬನ್ ವಿಲ್ ಬಿ ಹ್ಯಾವಿಂಗ್ 4 valence electrons, right? So carbon need 4 more electrons to satisfy its octet configuration. So carbon ಏನು ಮಾಡುತ್ತೆ? If we write in the case of methane, see, hydrogen is having now 1 electron, right? Hydrogen is having 1 electron, carbon is having 4 electron. What carbon is doing with the hydrogen? It is sharing the electron. So by sharing the electrons with the hydrogen, now it has satisfied with its octet configuration. Okay, carbon is satisfied with its octet configuration. How? By sharing the electron. See, by sharing the electron, it has formed the covalent compounds. Okay, so covalent compounds are formed by sharing of electrons. Share electrons share ಆಗ್ತಾ ಇದೆ ಅಂದರೆ ಏನಾಗುತ್ತೆ, ಅಲ್ಲಿ covalent compounds form ಆಗಿರುತ್ತೆ. Correct. So here option D is the correct answer, not the option A, option B and option C. All these are the wrong one. Moving to 8th question. Buckminster fullerene is an allotropic form of. Buckminster fullerene ಅನ್ನೋದು it's an allotropic form of carbon. Hope you all have studied at the beginning of the chapter. introduction ಅಲ್ಲೇ ಕೊಟ್ಟಿದ್ದಾರೆ Buckminster fullerene allotropes ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಾಗ ಅಲ್ಲೇ ಕೊಟ್ಟಿದ್ದಾರೆ. Buckminster fullerene ಇದೊಂದು allotropic form of carbon ಆಗಿದೆ. Understand? So option C is the correct one. Moving to next question, 9th question. Oils on treating with the hydrogen in the presence of palladium or nickel as a catalyst form fats. This is an example of dash. Very, very important concept this is. See, this is the example for addition reaction. You all know what is substitution reaction. Previous classes nallu kuda nanu nimge helidini. Substitution reaction andre enagutte? So here the chlorine will substitute the hydrogen atom one by one in the presence of sunlight. Displacement ಅಂದರೆ ಏನಾಗುತ್ತೆ, more reactive element ಏನು ಮಾಡುತ್ತೆ, less reactive element ನ displace ಮಾಡುತ್ತೆ.
ಆಕ್ಸಿಡೇಷನಲ್ಲಿ ಏನಾಗುತ್ತೆ, ಅಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ. ಇಲ್ಲಿ ಆಯಿಲ್ಸ್ ಆರ್ ಟ್ರೀಟಿಂಗ್ ವಿತ್ ದ ಹೈಡ್ರೋಜನ್, ಬಟ್ ಇಲ್ಲಿ ಆಯಿಲ್ಸ್ ಆನ್ ಟ್ರೀಟಿಂಗ್ ವಿತ್ ದ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ palladium or nickel as a catalyst, they will form the fats. So this is an example for hydrogenation reaction. Idu hydrogenation reaction ge, hope you all have remember hydrogenation. So hydrogenation ge example, hydrogenation is also called as addition reaction, because what is happening, addition of hydrogen is happening here. Okay, so this is the example for hydrogenation reaction. Okay, so the correct answer is the option A here. Moving to 10th question, a hydrocarbon should have a minimum of how many carbon atoms to show isomerism anta kelta idare. See, isomer form ಆಗಬೇಕು ಅಂದರೆ, ಒಂದು ಬ್ರಾಂಚ್ಡ್ ಚೈನ್ ಫಾರ್ಮ್ ಆಗಬೇಕು ಅಂದರೆ minimum 4 carbon atoms are required. Minimum 4 carbon atoms, maximum more than 4 ಎಷ್ಟಾದರೂ ಆಗಿರ್ಬೋದು. ಬಟ್ ಒಂದೇ ಕಾರ್ಬನ್ ಇದ್ದರೆ ಅಥವಾ 2 ಕಾರ್ಬನ್ ಇದ್ದರೆ ಅಥವಾ 3 ಕಾರ್ಬನ್ ಇದ್ರೂ ಕೂಡ ಬ್ರಾಂಚ್ಡ್ ಚೈನ್ ಫಾರ್ಮ್ ಮಾಡೋಕ್ಕೆ ಆಗಲ್ಲ. ವಾಟ್ ಇಸ್ ಮೀನ್ ಬೈ ಐಸೋಮರ್? Isomers are the compounds which have the same molecular formula and a different structural formula. So minimum 4 carbon atoms ಇದ್ರೆ ನಾವು ಒಂದು ಐಸೋಮರ್ನ ಫಾರ್ಮ್ ಮಾಡ್ಬೋದು. So the first member of the isomer is the isobutane. Okay, so minimum ಕೇಳ್ತಾ ಇದ್ದಾರೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಅಲ್ಲ. So minimum number of carbon atoms required are 4. So option B is the correct answer. 3 in the form ಮಾಡಕ್ಕಾಗಲ್ಲ, obviously 5 and 6 in the form ಮಾಡ್ಬೋದು, but minimum ಕೇಳಿದಾಗ starting is from the 4. Clear? 7th question is the number of electrons in the valence shell is equal to, and the options are atomic mass, group number, period number and atomic volume. So here the correct answer is option B, group number. The number of electrons in the valence shell. Note it down, it is valence shell. So that is equal to its group number. Okay. So moving to 12th question. Which one will have maximum number of valence electrons anta kelta idare. So yavudakke maximum number of valence electrons irutte among sodium, aluminum, silicon, phosphorus. So idar atomic numbers na nodona. See, sodium na atomic number 11, aluminum na atomic number 13, silicon na atomic number 14 and phosphorus na atomic number 15 agide. So outermost shell alli ಎಷ್ಟು electrons maximum ಇದೆ ಅಂತ ನೀವು ಯಾವ element ಗೆ maximum ಇದೆ ಅಂತ ಬರಿಬೇಕು. Sodium na, when we look at sodium, okay, so 2, 8, 1. So ಒಂದು valence electron ಇದೆ. So ಇಲ್ಲಿ 2, 8, 3 valence electron. ಇಲ್ಲಿ 2, 8, 4 electronic configuration ಅನ್ನು ಬರಿತಾ ಇದ್ದೀನಿ. So for phosphorus it is 2, 8, 5. So ಈಗ 4 elements ಅನ್ನು ನೋಡಿದಾಗ phosphorus is having maximum number of valence electrons in its outermost orbit. So here the correct answer is option D, phosphorus. Question is which one will have the maximum number of valence electrons? So is 2 options ಅನ್ನು ನೋಡಿದಾಗ you can observe, when you look at all the options, last option is having maximum number of valence electron. So option D is the correct one. Moving to 13th question, the kidneys in the human beings are part of. So kidneys are the part of what? You can look at the options: nutrition, respiration, excretion and circulation. See, kidneys are the part of excretion. Understand, everybody know the excretory system, right? When we look at the excretory system of the human being, so you can look at the kidneys, right? Kidneys, ureters, urinary bladders, all these are the components which are present in the excretion. So the kidneys in the human beings are the part of excretion. So option C is the correct answer. Looking at the 14th question, in humans the life process is regulated and controlled by. ಲೈಫ್ ಪ್ರಾಸೆಸ್ ಅಂದಾಗ ಎಂಟೈರ್ ಲೈಫ್ ಪ್ರಾಸೆಸ್, ನಮ್ಮ ಬಾಡಿನಲ್ಲಾಗುವ ಎಲ್ಲ ಒಂದು ಪ್ರಾಸೆಸ್, ಸರ್ಕ್ಯುಲೇಷನ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ಸರ್ಕ್ಯುಲೇಷನ್, so many things, all the life process are controlled and regulated by the nervous system and the endocrine system. Very, very important.
We cannot say endocrine and digestive because there are other systems also in our body. Okay, so we cannot consider the respiratory individually. So reproductive ಅಂತ ಕೂಡ ನಾವು ಇಂಡಿವಿಜುವಲ್ ಆಗಿ ತಗೊಳಕ್ಕಾಗಲ್ಲ. ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್, ಬಾಡಿಲಿರುವಂಥ ನರ್ವಸ್ ಸಿಸ್ಟಮ್ ಹಾಗೂ ಎಂಡೋ ಅಂದರೆ ಇನ್ಸೈಡ್, ಓಕೆ, ಇನ್ಸೈಡ್ ಎಂಡೋಕ್ರೈನ್ ಸಿಸ್ಟಮ್ ಏನಾಗ್ತಾ ಇದೆ, ಈ ಕಂಪ್ಲೀಟ್ ಎಂಡೋಕ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್ ನಮ್ಮ ಬಾಡಿನಲ್ಲಾಗುವ ಎಲ್ಲ ಲೈಫ್ ಪ್ರಾಸೆಸ್ A to Z ಎಲ್ಲ ಲೈಫ್ ಪ್ರಾಸೆಸನ್ನು ರೆಗ್ಯುಲೇಟ್, ಮೇಂಟೈನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. So question number 15, a doctor advised a person to take an injection of insulin because. So ಯಾವಾಗ ಡಾಕ್ಟರ್ ಅವರ ಪೇಷಂಟ್ಸ್ಗೆ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಅಂದರೆ ಇನ್ಸುಲಿನ್ ಇಂಜೆಕ್ಷನನ್ನು ತಗೊಳ್ಳೋಕ್ಕೆ ಅಡ್ವೈಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್, ಲೆಟ್ ಅಸ್ ಲುಕ್ ಅಟ್ ದ ಆಪ್ಷನ್. When his blood pressure was low, his heart was beating slowly, he was suffering from goiter, his sugar level in the blood was high. Very easy to answer. This particular concept is very very important with respect to examination point of view. ಯಾವಾಗ ಪೇಷಂಟ್ ಬಾಡಿನಲ್ಲಿ ಶುಗರ್ ಲೆವೆಲ್ ಆಯಿತಾ, ಬ್ಲಡ್ ಶುಗರ್ ಲೆವೆಲ್ ಹೈ ಆಗಿರುತ್ತೆ, ಇನ್ ಸಚ್ ಕೇಸಸ್ ಡಾಕ್ಟರ್ ಅಡ್ವೈಸ್ ಹಿಸ್ ಪೇಷಂಟ್ ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಓಕೆ, ಬ್ಲಡ್ ಪ್ರೆಷರ್ಗಾಗಲಿ ಅಥವಾ ಹಾರ್ಟ್ ಬೀಟ್ಗಾಗಲಿ ಅಥವಾ ಗಾಯ್ಟರ್, ಈ ಒಂದು ಕೇಸಸಲ್ಲಿ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಇಸ್ ನಾಟ್ ಅಡ್ವೈಸ್ಡ್. ಓನ್ಲಿ ಇನ್ ಕೇಸ್ ಆಫ್ when the blood sugar level is high, this injection is being advised by the doctor. Clear? So moving to 16th question, which one of the following is not an involuntary action? So illondಷ್ಟು ಆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಇಷ್ಟು ಆಕ್ಷನ್ಸ್ ಅಲ್ಲಿ ಯಾವುದು ಇನ್ವಾಲಂಟರಿ ಅಲ್ಲ? What is meant by involuntary? Involuntary is nothing but the actions which are not being controlled by us. ಯಾವುದನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅದನ್ನು ನಾವು ಇನ್ವಾಲಂಟರಿ ಆಕ್ಷನ್ಸ್ ಅಂತ ಕರಿತೀವಿ. So now let us look at the options. When we look at the option, first option is salivation. Control ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ. Chewing, it can be controlled. ನಾವು ಬೇಕಂದ್ರೆ ಚೀವ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. It can be controlled by us. So it is not an involuntary action. Heartbeat, we cannot control. Vomiting, we cannot control. So automatically it comes. So ಇಲ್ಲಿ salivation, heartbeat, vomiting ಇದೆಲ್ಲ ಕೂಡ involuntary actionsಗೆ example. Whereas the chewing is not an involuntary action. So question ಅಲ್ಲಿ ಕೇಳ್ತಾ ಇರೋದು not an involuntary action. So here the correct answer is the option B. So ನಿಮಗೆ ಬೇಕಾದಾಗ ಚೀವ್ ಮಾಡ್ಬೋದು, ಬೇಡ ಅಂದರೆ you can keep quiet. Okay, so it is a voluntary action. 17th question, the substance that triggers the fall of mature leaves and fruits from the plant is. See when we look at this particular word fall ಅನ್ನೋ ವರ್ಡ್ ಬಂತು ಅಂದರೆ ಆ ಕ್ವಶನಲ್ಲಿ ತುಂಬ ಈಸಿ ಟು ಐಡೆಂಟಿಫೈ. ಇಟ್ ಈಸ್ ರಿಲೇಟೆಡ್ ಟು ಆಪ್ಸಿಸಿಕ್ ಆ್ಯಸಿಡ್. ಬಿಕಾಸ್ ಆಪ್ಸಿಸಿಕ್ ಆ್ಯಸಿಡ್ ಏನು, ಇಟ್ಸ್ ಅ ಗ್ರೋತ್ ಇನ್ಹಿಬಿಟರ್. ಸೊ ಇನ್ಹಿಬಿಟರ್ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಗ್ರೋತನ್ನ. ಸೊ ಗ್ರೋತ್ ಸ್ಟಾಪ್ ಮಾಡುತ್ತೆ, ಏನು ಆ ಟ್ರೀಸ್ನಲ್ಲಿರುವಂಥ ಒಂದು ಲೀವ್ಸ್ನ ಫಾಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಮಾಡೋದು ಆಪ್ಸಿಸಿಕ್ ಆ್ಯಸಿಡ್. ಸೊ ಆಕ್ಸಿನ್ ಆಗಿರ್ಬೋದು, ಜಿಬಲಿನ್ ಆಗಿರ್ಬೋದು, ಸೈಟೋಕೈನಿನ್ ಆಗಿರ್ಬೋದು, ಇದೆಲ್ಲ ದೇ ಹೆಲ್ಪ್ ಇನ್ ದ ಗ್ರೋತ್ ಪ್ರಮೋಟಿಂಗ್. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ದ ಆಪ್ಷನ್ ಸಿ. Abscisic acid will trigger the fall of the mature leaves and fruits from the plant. So you have to please keep it in mind. So abscisic acid is the growth inhibitor, not the promoter. Looking at the 18th question, in human females, an event that reflects onset of reproductive phases. ತುಂಬ ಈಸಿಯಾಗಿ ಹೇಳ್ಬೋದು, ಫೀಮೇಲ್ಗೆ ರಿಲೇಟ್ ಆಗಿರುವಂಥ ಒಂದು ಚೇಂಜು, ಆನ್ಸೆಟ್ ಆಫ್ ರಿಪ್ರೊಡಕ್ಟಿವ್ನಲ್ಲಿ ಆಗುವಂಥ ಚೇಂಜ್ ಬಂದು ಮೆನ್ಸ್ಟ್ರಿಯೇಷನ್. ಮೆನ್ಸ್ಟ್ರಿಯೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಈ ಗ್ರೋತ್ ಆಫ್ ಬಾಡಿ ಅನ್ನೋದು, ಬಾಡಿ ಯೂಶಲಿ ನೀವು ಚಿಕ್ಕವರಿಂದ ದೊಡ್ಡವ್ರು ಆಗ್ತಾ ಏನಾಗುತ್ತೆ, ಗ್ರೋ ಆಗುತ್ತೆ. ಪ್ಯೂಬರ್ಟಿಗೆ ಎಂಟರ್ ಆದಾಗ ಸ್ವಲ್ಪ ಫಾಸ್ಟಾಗಿ ಗ್ರೋ ಆಗ್ತೀರಾ. ಚೇಂಜ್ ಇನ್ ವಾಯ್ಸ್ ಬಾಕ್ಸ್ ಅಫ್ಕೋರ್ಸ್ ಆಗುತ್ತೆ, ಬಟ್ ಎಲ್ಲಾಗುತ್ತೆ, ಮೇಲ್ಸಲ್ಲೇ ಆಗುತ್ತೆ. ಚೇಂಜ್ ಇನ್ ದ ಹೇರ್ ಪ್ಯಾಟ್ರನ್ ಇದು ಕೂಡ ಆಗುತ್ತೆ, both in male and female. So but onset of reproductive phase and female ಅನ್ನೋ ವರ್ಡ್ ಇರೋದ್ರಿಂದ most appropriate answer here is the menstruation. Menstruation onset of reproductive phase ಗೆ correlate ಆಗಿರುವಂಥ ಒಂದು ಆನ್ಸರ್. Okay, so moving to 19th question, during the adolescence several changes occur in the human body. Mark one change that is associated with the sexual maturity in the boys. We look at the options: loss of milk teeth,
we cannot take it as a sexual maturity. Increase in height and weight gain is also not the one which is associated with the sexual maturity. But cracking of voice ಅನ್ನೋದು ಏನಿದೆ ಇದು ಪರ್ಟಿಕ್ಯುಲರ್ಲಿ ಅಡೋಲಸೆಂಟ್ ಏಜ್ಗೆ ಬಂದಾಗ, ಪ್ಯುಬರ್ಟಿಗೆ ಎಂಟರ್ ಆದಾಗ ಅವನ ಒಂದು ಬಾಡಿನಲ್ಲಿ ಸೆಕ್ಷುಯಲ್ ಮೆಚುರಿಟಿ ಚೇಂಜಸ್ ಆಗುವಾಗ ಈ ವಾಯ್ಸ್ ಬಾಕ್ಸ್ ಕೂಡ ಕ್ರ್ಯಾಕ್ ಆಗುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. So they're particularly asking here, mark one change that is associated with the sexual maturity in the boys. So here cracking of voice box is the correct answer. 20th question is, eggs are formed in. So you all have clearly understood about the human female reproductive system. So when we write the human female reproductive system, eggs are formed in this particular region. So what is this particular region called as? This is called as the ovary. It is called as the ovary. So here the correct answer is the option B, ovaries. Testis is present in the human male. Penis is present in the human male. None cannot be selected as the answer because it is the wrong answer. Correct answer is here. Option B, ovaries is the correct answer. Ovaries nalli enagutte egg form agutte. We should reduce the use of plastic bags and bottles because, see, when we look at the options, they are not durable, they are non-biodegradable, they are made up of toxic materials, they react with the atmospheric gases. See, the correct answer here is they are non-biodegradable because plastic bags and the plastic bottles cannot be easily mixed up with the soil. So through this activity, it will cause harmful to the environment. So through this activity, it will cause harm to the environment. Okay, so because it is non-biodegradable, idu non-biodegradable agirodrinda enagutte, so we have to take the correct answer. We should reduce the use of what? Plastic bags as well as the bottles because they are non-biodegradable. Moving to 22nd question, a cross between the tall and the short pea plant is inherited in progeny that were all tall plants because. ಸೊ ಪರ್ಟಿಕ್ಯುಲರ್ ಆಗಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನ್ ಮಾಡುವಾಗ ಈ ಒಂದು ಕ್ವೆಶನನ್ನು ನಾನು ನಿಮಗೆ ಹೇಳಿದೆ. ಓಕೆ, ಸಿ ವೆನ್ ವಿ ಕ್ರಾಸ್ ದ ಟಾಲ್ ಪೀ ಪ್ಲಾಂಟ್ ವಿತ್ ದ ಡ್ವಾರ್ಫ್ ಪೀ ಪ್ಲಾಂಟ್ ಏನಾಗುತ್ತೆ? ವಿ ಗೆಟ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಆ್ಯಸ್ ದ ಪ್ರೋಜನಿ. ಸೊ ಇಲ್ಲಿ ಬಂದಂಥ ಪ್ರೋಜನಿ ಏನಾಗಿದೆ? ಟಾಲ್ ಆಗಿದೆ. ಇದು ಯಾಕೆ ಟಾಲ್ ಅಂದರೆ, ಇಲ್ಲಿ ಡಾಮಿನೆಂಟ್ ರೇಟ್ ಇದೆ. ಈವನ್ ದೋ ದರ್ ಇಸ್ ಸ್ಮಾಲ್ ಟಿ, ಈ ಡಾಮಿನೆಂಟ್ ರೇಟ್ ಇರೋದ್ರಿಂದ ಬಂದಂಥ ಪ್ಲಾಂಟ್ ಏನಾಗಿರುತ್ತೆ? ಟಾಲ್ ಆಗಿರುತ್ತೆ. So correct answer is option A. Tallness is the dominant character. Looking at the 23rd question, which section of DNA provides information for one protein? So when we look at the options, nucleus, trait, chromosome and gene. So the correct answer here is the gene. Gene is the one section of DNA. So DNA nimge ee reeti irutte. Okay, so illi genes irutte. So genes ಏನು ಮಾಡುತ್ತೆ? They provide the information for the protein. ಸೊ ಏನಕ್ಕೋಸ್ಕರ? ವಾಟ್ ಇಸ್ ದ ಪರ್ಪಸ್? ಯಾಕೆ ಅಂದರೆ ಈಚ್ ಜೀನ್ ಕಂಟೈನ್ ದ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಟು ಬಿಲ್ಡ್ ದ ಸ್ಪೆಸಿಫಿಕ್ ಪ್ರೋಟೀನ್. ಸೊ ಒಂದೊಂದು ಪ್ರೋಟೀನ್, ಸ್ಪೆಸಿಫಿಕ್ ಪ್ರೋಟೀನ್ನ ಬಿಲ್ಡ್ ಮಾಡೋಕ್ಕೆ ಆ ಒಂದು ಆರ್ಗ್ಯಾನಿಸಮ್ಗೆ ಏನಾಗುತ್ತೆ? ಜೀನ್ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಜೀನ್ ಇಸ್ ದ ಸೆಕ್ಷನ್ ಆಫ್ DNA. ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್ ಫಾರ್ ದ ಪ್ರೋಟೀನ್. ಈಚ್ ಸೆಲ್ ಹ್ಯಾಸ್ 2 ಕಾಪೀಸ್ ಆಫ್ ಈಚ್ ಕ್ರೋಮೋಸೋಮ್. ಸೊ ಯಾವ ಕ್ರೋಮೋಸೋಮ್ ಅಂತ ಹೇಳಬೇಕು. ಲುಕಿಂಗ್ ಅಟ್ ದ ಆಪ್ಷನ್, 1 each from male and female, from male, from female, option D, any of the above. ಈಗ ಈಚ್ ಸೆಲ್ ಹ್ಯಾಸ್, ಈಗ ಒಂದೊಂದು ಸೆಲ್ ನಮ್ಮ ಬಾಡಿನಲ್ಲಿ ಏನು ಫಾರ್ಮ್ ಆಗಿತ್ತು, ಸೊ ಈಚ್ ಸೆಲ್ಲಲ್ಲಿ ಏನಿರುತ್ತೆ? 2 ಕಾಪೀಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಈ 2 ಕಾಪೀಸ್ ಆಫ್ ಕ್ರೋಮೋಸೋಮ್ ಏನಾಗುತ್ತೆ? 1 ಫ್ರಮ್ ಫಾದರ್ ಇಂದ ಇರುತ್ತೆ, 1 ಫ್ರಮ್ ಮದರ್ ಇಂದ ಇರುತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ ಫ್ರಮ್ ಫಾದರ್ ಅಥವಾ ಓನ್ಲಿ ಫ್ರಮ್ ಮದರ್, ಮೇಲ್ ಪೇರೆಂಟ್ ಅಥವಾ ಫಿಮೇಲ್ ಪೇರೆಂಟ್ ಇಂದ ಬಂದಂಥ ಕ್ರೋಮೋಸೋಮ್ ನಿಮ್ಮ ಬಾಡಿನಲ್ಲಿ ಇರಲ್ಲ. ಇಬ್ಬರಿಂದನೂ ಕೂಡ ಏನಾಗಿರುತ್ತೆ? ಕಾಂಟ್ರಿಬ್ಯೂಟ್ ಆಗಿರುತ್ತೆ. ಸೊ ಈಚ್ ಸೆಲ್ ಹ್ಯಾಸ್ 2 ಕಾಪೀಸ್ ಆಫ್ ಈಚ್, ದಟ್ ಈಸ್ ಅ ಮೇಲ್ ಆ್ಯಂಡ್ ಅ ಫಿಮೇಲ್ ಪೇರೆಂಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 25th question is, the important message conveyed by Chipko movement is. Here the correct answer is option A, that is to involve the community in the forest conservation efforts.
ಸೊ ಏನಾಗ್ತಿದೆ, ಫಾರೆಸ್ಟನ್ನು ಅವ್ರು ಕಟ್ ಮಾಡೋಕ್ಕೆ ಬಿಡ್ತಿಲ್ಲ. ಅಲ್ಲಿರುವಂಥ ಎಲ್ಲ ಕಮ್ಯುನಿಟಿ ಪೀಪಲ್ಗೂ ಏನು ಹೇಳ್ತಿದ್ದಾರೆ, ಫಾರೆಸ್ಟ್ನ ಕನ್ಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಕಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಏನಾಗ್ತಿದೆ, ಆಪ್ಷನ್ ಎ ಕರೆಕ್ಟ್ ಇಲ್ಲಿ. ಸೊ ಎಲ್ಲ ಜನರನ್ನ ಏನು ಮಾಡ್ತಾ ಇದ್ದಾರೆ, ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೋಸ್ಕರ, ಫಾರೆಸ್ಟ್ ಕನ್ಸರ್ವೇಷನ್ ಎಫರ್ಟ್ ಮಾಡೋಕ್ಕೋಸ್ಕರ ಇನ್ವಾಲ್ವ್ ಮಾಡ್ತಿದ್ದಾರೆ. Next question is, the main cause for abundant coliform bacteria in the river Ganga is. So river Ganga complete agi pollute agide. So that is because of one of the bacteria called as coliform bacteria. And ee coliform bacteria ತುಂಬಾ ಹೆಚ್ಚಾಗಿ ಆ river ಅಲ್ಲಿ ಬರಕ್ಕೆ ಏನು ಕಾರಣ ಅಂತ ಕೇಳ್ತಿದ್ದಾರೆ. What is the main cause? Looking at the options, disposal of unburnt corpses in water, discharge of effluents from electroplating industries, washing the cloths and all anta kottidare. See, the main cause is option A. Disposal of unburnt corpses into water is the main cause for the abundant coliform. Abundant andre more. So abundant coliform bacteria in the river Ganga. ಈ ಕಾಲಿಫಾರ್ಮ್ ಅನ್ನೋದು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಆನ್ ದ ಬೇಸಿಸ್ ಆಫ್ ದ ರಿವರ್ ಗಂಗಾ ದೇ ಮೇ ಆಸ್ಕ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಆಸ್ ದ ಆನ್ಸರ್. ಸೊ ನಿಮಗೆ ಈ ಎಲ್ಲ ಕ್ವೆಶನ್ಸು ಕೂಡ 100% ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಒಂದೊಂದು ಸ್ಯಾಂಪಲ್ ಪೇಪರಲ್ಲೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ನಿಮಗೆ ಹೇಳ್ತಾ ಬರ್ತೇನೆ. ಸೊ ಕೀಪ್ ವಾಚಿಂಗ್ ದ ಸ್ಯಾಂಪಲ್ ಪೇಪರ್ಸ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೀರೀಸ್. ಓಕೆ, ಸೊ ಇನ್ನು ಮುಂದೆ 1 ಮಾರ್ಕ್ ಕ್ವೆಶನ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆಫ್ಟರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತಿರುವ ಪ್ರತಿಯೊಂದು ಕ್ವೆಶನನ್ನು ಫಾಲೋ ಮಾಡೋದ್ರಿಂದ 100% ನೀವು ಎಕ್ಸಾಮಲ್ಲಿ ಬರೋ ಕ್ವೆಶನ್ಸ್ ಎಲ್ಲನೂ ಕೂಡ ಅಟೆಂಡ್ ಮಾಡಬಹುದು. ದಿಸ್ ಇಸ್ ಶೋರ್ ಫ್ರಮ್ ಮೈ ಸೈಡ್. ಓಕೆ, ಪ್ಲೀಸ್ do watch all the video series which I upload for your board examination preparation. If you find these video series are useful, please give a thumbs up to this video. And if you have not subscribed to my channel, kindly subscribe to my channel. Maximum ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. Thank you so much for watching all my videos and supporting me.